ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಹೇಳಿ ಭಕ್ತರು ಸಿಡಿದೆದ್ದಿದ್ದಾರೆ. ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಭಕ್ತರಿಂದ ಪ್ರತಿಭಟನೆ ಶುರುವಾಗಿದೆ. ಚಿಕ್ಕಮಗಳೂರು, ಹುಬ್ಬಳ್ಳಿ, ಮೈಸೂರು ಹೀಗೆ ಹಲವು ಜಿಲ್ಲೆಗಳಲ್ಲಿ ಭಕ್ತರು ಧರ್ಮಸ್ಥಳದ ವಿರುದ್ಧ ಆಗ್ತಾ ಇರೋ ಅಪಪ್ರಚಾರದ ವಿರುದ್ಧ ಸಿಡಿದೇಳ್ತಾ ಇದ್ದಾರೆ. ಸದ್ಯ ಈಗ ಚಿಕ್ಕಮಗಳೂರು, ಹುಬ್ಬಳ್ಳಿ, ಮೈಸೂರು, ತುಮಕೂರು, ಕಲಬುರಗಿ, ಹುಬ್ಬಳ್ಳಿ ಸೇರಿದ ಹಾಗೆ ಹಲವೆಡೆ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳ ಅನ್ನೋದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅಲ್ಲಾಗ್ತಾ ಇರೋ ಬೆಳವಣಿಗೆಗಳು ಧಕ್ಕೆ ತರ್ತಾ ಇದೆ. ಅಪಪ್ರಚಾರದ ಮೂಲಕ ಅಂತ ಕೆಲಸಗಳಾಗ್ತಾ ಇದೆ. ಹಿಂದೂಗಳ ಭಾವನೆ ಜೊತೆ ಕಿಡಿಗೇಡಿಗಳು ಆಟ ಆಡ್ತಾ ಇದ್ದಾರೆ ಅಂತ. ಧರ್ಮಸ್ಥಳದಂತ ಪುಣ್ಯ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಈ ರೀತಿ ಜನ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಭಕ್ತರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇರೋ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಇದಕ್ಕೆ ಮುಂಚೆ ನಾವು ಮಂಡ್ಯ, ಶಿವಮೊಗ್ಗ, ಧಾರವಾಡದಲ್ಲೂ ಕೂಡ ಜನ ಈ ರೀತಿ ಪ್ರತಿಭಟನೆ ಮಾಡಿದ್ದನ್ನು ನೋಡಿದ್ವಿ. ಈಗ ಮೈಸೂರಿನಲ್ಲೂ ಕೂಡ ಜನ ರಸ್ತೆಗಿಳಿದು ಪ್ರತಿಭಟಿಸೋದಕ್ಕೆ ಮುಂದಾಗಿದ್ದಾರೆ. ಕಾರಣ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಅಲ್ಲಿ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಅದರ ನೆಪದಲ್ಲಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವಂಥದ್ದು, ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳು ಜೊತೆಯಾಗಿ ಆಗ್ತಾ ಇದೆ. ಅದನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿ ಮೈಸೂರಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಹೋರಾಟದಲ್ಲಿ ನಮ್ಮ ಮೈಸೂರಿನ ಎಲ್ಲಾ ಗಣ್ಯರು ಸೇರಿದ್ದಾರೆ. ನಮ್ಮ ನಾಗೇಂದ್ರಣ್ಣ ಅವರು ಇರ್ಬೋದು, ರಾಜೀವಣ್ಣ ಇರ್ಬೋದು, ನಮ್ಮ ಮಾಜಿ ಮೇಯರ್ ಆದಂತಹ ಕಾವಂದ್ರವರು ಕಳೆದ 60 ವರ್ಷಗಳಿಂದ ಅವರು ಕಾವಂದ್ರಾಗೆ ಹೆಚ್ಚು ಕಡಿಮೆ 58-59 ವರ್ಷ ಅಲ್ಲಿಂದ ದೂರದೃಷ್ಟಿ ಇಟ್ಕೊಂಡು ಈ ಒಂದು ಸರ್ವ ಬಡವರನ್ನ ಕ್ಷೇಮವನ್ನ, ಆರ್ಥಿಕ ಸದೃಢತೆಯನ್ನ ತರಬೇಕು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ನಿಧಾನವಾಗಿ ರಾಜ್ಯದಾದ್ಯಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು ಸಿಡಿದೇಳ್ತಾ ಇದ್ದಾರೆ. ಕಾರಣ ಆರೋಪ ಇದೆ, ತನಿಖೆ ಆಗಲಿ, ಅದಕ್ಕೆ ಯಾರೂ ಅಡ್ಡಿಪಡಿಸಿಲ್ಲ. ಆದರೆ ಅದರ ಮಧ್ಯೆ ಆಗ್ತಾ ಇರುವಂತಹ ಅಪಪ್ರಚಾರಗಳನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಬೇಕಾಬಿಟ್ಟಿ ಮನಸ್ಸೋ ಇಚ್ಛೆ ಆರೋಪಗಳನ್ನು ಮಾಡ್ತಾ ಇರೋದು, ಅವಹೇಳನಕಾರಿ ಪದ ಬಳಕೆ ಮಾಡುವಂಥದ್ದು, ಕ್ಷೇತ್ರದ ಬಗ್ಗೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಿರುವಂಥ ಧರ್ಮಸ್ಥಳ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋ ಹಾಗೆ ನಡೀತಾ ಇರುವಂಥ ಅಪಪ್ರಚಾರದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಚಿಕ್ಕಮಗಳೂರು, ಮೈಸೂರು, ಹುಬ್ಬಳ್ಳಿ ಹಲವು ಕಡೆಗಳಲ್ಲಿ, ಕಲಬುರಗಿ ಸೇರಿದ ಹಾಗೆ ತುಮಕೂರು ಹಲವು ಜಿಲ್ಲೆಗಳಲ್ಲಿ ಜನ ರಸ್ತೆಗಿಳಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 13 ಪಾಯಿಂಟ್ಗಳನ್ನು ತೋರಿಸಿದ್ದ ಆತ ಮೊದಲನೇದಾಗಿ, ಅದಾದಮೇಲೆ ಇನ್ನೂ ಸಾಕಷ್ಟು ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಯಿತು. ಆ ಎಲ್ಲ ಕಡೆಗಳಲ್ಲೂ SIT ತಂಡ ಈಗಾಗಲೇ ತನಿಖೆ ನಡೆಸ್ತಾ ಇದೆ. ಅಧಿಕೃತವಾಗಿ SIT ಟೀಮ್ ಏನು ಸಿಕ್ಕಿದೆ, ಏನಿಲ್ಲ ಅನ್ನುವಂಥದ್ದನ್ನು ಮಾಹಿತಿ ಹೊರ ಹಾಕಬೇಕು. ಆದರೆ ಅದರ ಮಧ್ಯೆ ಸದ್ಯಕ್ಕೆ ಏನೂ ಲಭ್ಯ ಆಗಿಲ್ಲ. ಆದರೆ ಅದರ ನಡುವೆಯೂ ಕೂಡ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಅವಹೇಳನಕಾರಿ ರೀತಿಯಾಗಿ ಮಾತನಾಡೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಧರ್ಮ ಕ್ಷೇತ್ರ ಆಗಿರುವಂಥ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದು, ಖಂಡನೀಯ ಪದ ಬಳಕೆಗಳನ್ನು ಮಾಡೋದು, ಇದ್ಯಾವುದೂ ಕೂಡ ಸರಿಯಲ್ಲ. ಈ ಎಲ್ಲ ಬೆಳವಣಿಗೆಗಳು ಹಿಂದೂಗಳ ಧಾರ್ಮಿಕ ಭಾವನೆಗೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದೆ. ಇದರ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಜನಾಗ್ರಹ, ಜನಜಾಗೃತಿ ಅನ್ನುವಂಥ ಹೆಸರಿನಲ್ಲಿ ಅನೇಕ ಜನರು ರಸ್ತೆಗಿಳಿದು ಹೋರಾಟ ಮಾಡ್ತಿದ್ದಾರೆ. ಜೊತೆಗೆ ಕೆಲವು ಕಡೆಗಳಲ್ಲಿ BJP ನಾಯಕರು, ಇತರೆ ರಾಜಕೀಯ ನಾಯಕರು ಕೂಡ ಜನರ ಒಟ್ಟಿಗೆ ಈ ರೀತಿಯ ಹೋರಾಟದಲ್ಲಿ ಕಾಣಿಸ್ಕೊಳ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಧರ್ಮಸ್ಥಳದ ಮೇಲೆ ಆರೋಪಗಳು ಕೇಳಿ ಬಂದಾಗ, SIT ರಚನೆಯಾಗಬೇಕು ಅನ್ನುವಂಥ ಆಗ್ರಹ ಕೇಳಿ ಬಂದಾಗ, SIT ರಚನೆಯಾಗಿ ಅಲ್ಲಿ ತನಿಖೆ ಆರಂಭಗೊಂಡಾಗಲೂ ಕೂಡ ಯಾವುದೇ ಭಕ್ತರಾಗಲಿ ಅದನ್ನು ವಿರೋಧ ಮಾಡಿರಲಿಲ್ಲ. ಅಥವಾ ಧರ್ಮಸ್ಥಳದಲ್ಲಿ ತನಿಖೆನೇ ನಡಿಬಾರ್ದು, ಏನು ಆರೋಪಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ರಚಿಸಿದ್ದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿರುವ ಯಾವ ಭಕ್ತರು ಕೂಡ ಇಲ್ಲ. ಈ ಜನ ಆಗ್ರಹಿಸ್ತಾ ಇರೋದೇನು? ಈ ಜನಾಗ್ರಹದ ಮೂಲಕ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅನ್ನೆಸೆಸರಿ, ಯಾವುದೇ ಕಾರಣಗಳಿಲ್ಲದೆ ತನಿಖೆ ಆಗ್ತಾ ಇರುವಾಗ, ಸತ್ಯಾಸತ್ಯತೆ ಇನ್ನೂ ಹೊರಬರಬೇಕಾಗಿರುವಾಗಲೇ ಈ ರೀತಿ ಅಪಪ್ರಚಾರ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಇಡೀ ರಾಜ್ಯ ಮಾತ್ರವಲ್ಲದೆ ದೇಶದಾದ್ಯಂತ ತನ್ನದೇ ಆದ ಸೇವೆಗಳ ಮೂಲಕ ಗುರುತಿಸಿಕೊಂಡಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ
ಇದು ಹಲವಾರು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಜೊತೆಗೆ ಭಕ್ತರಿಗೆ ತಮ್ಮದೇ ಆದಂತಹ ಶ್ರದ್ಧೆ ಮತ್ತು ಭಕ್ತಿ ಇದೆ. ಇಂತಹ ಕ್ಷೇತ್ರದ ಬಗ್ಗೆ ಅಗೌರವ ತರುವಂಥ, ಅಪಮಾನ ಮಾಡುವಂಥ ಹೇಳಿಕೆಗಳು, ಕೃತ್ಯಗಳು ಸರಿಯಲ್ಲ. ಅದನ್ನು ಖಂಡಿಸಿ ನಮ್ಮ ಹೋರಾಟ ಅಂತ ಹಲವು ಜಿಲ್ಲೆಗಳಲ್ಲಿ ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಮೊನ್ನೆಯಷ್ಟೇ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಆಗಿದ್ದು ನೋಡ್ತಾ ಇದ್ವಿ ನಾವು. ಈಗ ಮೈಸೂರಿನ ಜನ ಕೂಡ ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ಏನು ಆಗ್ರಹಿಸ್ತಾ ಇದ್ದಾರೆ ಹೋರಾಟದ ಮೂಲಕ? ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈಗಾಗಲೇ ಅಪಪ್ರಚಾರಗಳು ಹೆಚ್ಚಾಗಿ ನಡೀತಿದೆ. ಇದನ್ನ ಖಂಡಿಸಿ ಇವತ್ತು ಮೈಸೂರಿನ ಹೊಸ ಜಿಲ್ಲಾಧಿಕಾರಿ ಕಚೇರಿ ಬಳಿ ಈಗ ಪ್ರತಿಭಟನೆ ಆರಂಭ ಆಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಬಿಜೆಪಿಯ ನಾಯಕರುಗಳ ಆದಿಯಾಗಿ ಹಲವು ಯುವ ಸಮೂಹ ಈಗ ಬೆನ್ನಿಗೆ ನಿಂತಿರೋದು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ. ಜೊತೆಗೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕಿಯನ್ನು ತರಬೇಕು ಅಂತೇಳಿ ಈಗ ಎಲ್ಲರೂ ಕೂಡ ಮಸಿ ಬಳಿಯುವಂತಹ ಹುನ್ನಾರವನ್ನ ಮಾಡ್ತಿದ್ದಾರೆ ಅಂತೇಳಿ ಈಗ ಪ್ರತಿಭಟನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ. ಸಿದ್ಧಾರ್ಥ ಲೇಔಟ್ ನಲ್ಲಿರುವಂತಹ ಹಳೆ ಡೈರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆಯನ್ನ ಮಾಡಿದ್ರು. ವೀರೇಂದ್ರ ಹೆಗ್ಗಡೆ ಅವರ ಫೋಟೋವನ್ನು ಹಿಡಿದು ಜೈಕಾರವನ್ನು ಕೂಗುವ ಜೊತೆಗೆ ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆತಿರುವ ವಿರುದ್ಧ ಶಿಕ್ಷೆ ಆಗ್ಲಿ, ಆ ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವರಿಗೆ ಬುದ್ಧಿಯನ್ನು ಕೊಡ್ಲಿ ಅಂತೇಳಿ ಘೋಷಣೆಯನ್ನ ಕೂಗ್ತಿದ್ದಾರೆ. ಹಿಂದೂ ದೇವಾಲಯದ ವಿರುದ್ಧ ಇದು ಷಡ್ಯಂತ್ರ ನಡೆಯುತ್ತಿರೋದು. ಹಿಂದೂ ದೇವಾಲಯವನ್ನ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅಂತೇಳಿ ಹುನ್ನಾರವನ್ನ ನಡೆಸಿ ಒಂದಷ್ಟು ಕಿಡಿಗೇಡಿಗಳು ಇಂತಹ ಕುಕೃತ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಅವರು ಎಲ್ಲರಿಗೂ ಕೂಡ ತಕ್ಕ ಪಾಠವನ್ನ ಕಲಿಸಬೇಕು. ಈಗಾಗಲೇ ಅಂದ್ರೆ ಧರ್ಮಸ್ಥಳದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವುದರ ಜೊತೆಗೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕಿಯನ್ನ ತರ್ತಿದ್ದಾರೆ, ಮತ್ತೆ ಕಳಂಕವನ್ನ ತರ್ತಿದ್ದಾರೆ ಅಂತೇಳಿ ಅವರು ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಗೆ ಪ್ಲೇ ಕಾರ್ಡ್ ಅನ್ನ ಇಟ್ಕೊಂಡು ನಾವು ಧರ್ಮಸ್ಥಳದ ಪರವಾಗಿದ್ದೇವೆ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಪರವಾಗಿದ್ದೇವೆ, ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಅಂತಹ ಕೆಟ್ಟ ಬೆಳವಣಿಗೆಗಳು ನಡೆದಿಲ್ಲ, ಎಲ್ಲರೂ ಕೂಡ ಅದಕ್ಕೆ ಹುನ್ನಾರವನ್ನ ಮಾಡ್ತಿರೋದು ಅಂತೇಳಿ ಈಗ ಆಕ್ರೋಶವನ್ನ ಹೊರಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಬಿಜೆಪಿಯ ಮಾಜಿ ಸಚಿವರಾದಂತಹ ಎಲ್ ನಾಗೇಂದ್ರ ಆದಿಯಾಗಿ ಹಲವು ಗಣ್ಯರು ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಮಾಸ್ಕ್ ಮ್ಯಾನ್ ಹಲವು ಸ್ಥಳಗಳನ್ನು ತೋರಿಸಿದ್ದಾರೆ. ಆದ್ರೆ ಅಲ್ಲೆಲ್ಲೂ ಕೂಡ ಯಾವುದೇ ಕುರುಹುಗಳು ಸಿಗ್ತಿಲ್ಲ. ಆದ್ರೂ ಕೂಡ ಈ ರೀತಿ ಷಡ್ಯಂತ್ರ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅವರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇನ್ನು ದಾರಿಯುದ್ದಕ್ಕೂ ಕೂಡ ಮೆರವಣಿಗೆ ಮಾಡುವುದರ ಜೊತೆಗೆ ಈಗಾಗಲೇ ಹಲವರು ಷಡ್ಯಂತ್ರ ನಡೀತಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಕೂಡ ಮಾಡ್ತೀವಿ. ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ನಡೆಸೋದ್ರ ಜೊತೆಗೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯನ್ನ ದರ್ಶನ ಮಾಡ್ತೀವಿ. ಜೊತೆಗೆ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಇನ್ನು ಈಗಾಗಲೇ ರಾಜ್ಯಾದ್ಯಂತ ಇದರ ಅಂದ್ರೆ ಧರ್ಮಸ್ಥಳದ ಪರವಾಗಿ ಈಗ ಕಿಚ್ಚು ಹೆಚ್ಚಾಗಿದೆ. ಈಗಾಗಲೇ ಮೊನ್ನೆ ಮಂಡ್ಯದಲ್ಲಿ ಸಂಜೆ ವೃತ್ತದಲ್ಲಿ ಒಂದಷ್ಟು ಮಂದಿ ಪ್ರತಿಭಟನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಅಂದ್ರೆ ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆ ಮಾಡಿದ್ರು ಅಥವಾ ಬೆಂಬಲವನ್ನ ಸೂಚಿ ಒಂದಷ್ಟು ಮೆರವಣಿಗೆಗಳನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಇವತ್ತು ಈಗಾಗಲೇ ತುಮಕೂರು, ಬೆಳಗಾವಿ ಸೇರಿದಂತೆ ರಾಜ್ಯದಾದ್ಯಂತ ಈಗಾಗಲೇ ಸಹಿ ಸಂಗ್ರಹ ಅಭಿಯಾನ ಕೂಡ ಆರಂಭ ಆಗ್ತಿದೆ. ನಿನ್ನೆ ಮೈಸೂರಿನಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಬಳಿಯೂ ಕೂಡ ಒಂದಷ್ಟು ಸಹಿ ಸಂಗ್ರಹ ಅಭಿಯಾನ ಚಳವಳಿಗಳು ಕೂಡ ಆರಂಭ ಆದವು. SIT ನೆಪದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಕಿರುಕುಳ ನೀಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅವರ ಹೆಸರನ್ನ ತಳುಕು ಹಾಕಿ ಕ್ಷೇತ್ರಕ್ಕೆ ಕಳಂಕವನ್ನ ತರ್ತಿದ್ದಾರೆ. ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರಬಾರ್ದು, ಮಸಿಯನ್ನ ಬಳಿಯುವಂತ ಕೆಲಸಕ್ಕೆ ಮುಂದಾಗಬಾರ್ದು. ಜೊತೆಗೆ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಭಾಗಿವಹಿಸಿ ಅದೇ ಕ್ಷೇತ್ರಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನ ದರ್ಶನ ಮಾಡಿ ಅಂತೇಳಿ ಕರೆ ಕೊಡುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ. ಇದೇ ರೀತಿಯ ಅಂದ್ರೆ ಕೆಟ್ಟದಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯಾಗಿ ಉತ್ತರವನ್ನ ಕೊಡುವಂತ ಕೆಲಸಕ್ಕೆ ನಾವು ಕೂಡ ಧರ್ಮಸ್ಥಳದ ಪಕ್ಕ ಗಣ ಮುಂದಾಗ್ತೀವಿ ಅಂತ ಹೇಳಿ ಈಗ ಎಚ್ಚರಿಕೆ ನೀಡುವ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ಮತ್ತೊಂದು ಕಡೆ ಧರ್ಮಸ್ಥಳದಿಂದ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಈಗ ಪಾಯಿಂಟ್ ಮಾಡಿರುವಂತಹ ಸ್ಥಳದಲ್ಲಿ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತಿನ ಕಾರ್ಯಾಚರಣೆ ಆರಂಭ ಆಗಬೇಕು. ನಿನ್ನೆ ಸುಮಾರು 15 ಅಡಿವರೆಗೂ ಮಣ್ಣು ಅಗೆಯೋ ಕೆಲಸ ಮಾಡಿದ್ರು, ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಬಟ್ ಏನೂ ಪತ್ತೆಯಾಗಿಲ್ಲ. JCB ಸಹಾಯದಿಂದ ಅಲ್ಲಿ ಕಾರ್ಯಾಚರಣೆ ನಡೆಸಿದ್ರು. GPR ತಂತ್ರಜ್ಞಾನವನ್ನು ಬಳಕೆ ಮಾಡಿ ಏನಾದರೂ ಇದೆಯಾ ಅನ್ನುವಂಥ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಬಟ್ ಅದರಲ್ಲಿ ಯಾವುದೇ ಸ್ಪಷ್ಟ ಮಾಹಿತಿ ಲಭ್ಯ ಆಗಿಲ್ಲ. ಅಸ್ಪಷ್ಟವಾದಂತಹ ಚಿತ್ರಣ ಅಷ್ಟೇ ಗೋಚರ ಆಯಿತು ಅನ್ನೋ ಕಾರಣಕ್ಕಾಗಿ ಎಲ್ಲಿ ಅನುಮಾನ ಇತ್ತು ಆ ಸ್ಥಳಗಳಲ್ಲಿ ಮತ್ತೆ ಉಳಿದ ಎಲ್ಲ ಕಡೆಗಳಲ್ಲಿ ಹೇಗೆ ಮ್ಯಾನ್ಯುವಲಿ
ಈ ಸಿಬ್ಬಂದಿಗಳ ಮೂಲಕ ಮಣ್ಣು ಅಗೆಯೋ ಕಾರ್ಯಾಚರಣೆ ನಡೆಸಿದ್ರು. ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕಾರ್ಯಾಚರಣೆ ನಡೆಸಬೇಕಾಯಿತು. ಆಮೇಲೆ ಯಂತ್ರಗಳ ಸಹಾಯದಿಂದ ಕೂಡ ಸಾಕಷ್ಟು ಅಡಿ ಆಳದವರೆಗೆ ಅಗೆದು ಕಳೆಬರಹ, ಅಸ್ಥಿಪಂಜರ ಅಥವಾ ಏನಾದರೂ ಕುರುಹುಗಳು ಸಿಗುತ್ತಾ ಅನ್ನುವಂಥ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ರು. ಇವತ್ತು ಅದಕ್ಕೆ ಹೊಂದಿಕೊಂಡಂತಿರುವಂತಹ ಪಾಯಿಂಟ್ನಲ್ಲೇ ಈ ಹುಡುಕಾಟ ಮುಂದುವರಿಯುತ್ತೆ. ಅದೇ ಸ್ಥಳದಲ್ಲಿ ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿದೆ, ನೋಡ್ಬೋದು. ಸಿಬ್ಬಂದಿ ಅಲ್ಲಿ ಭೂಮಿ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ. ಸಂಪೂರ್ಣ ಬಿಗಿ ಭದ್ರತೆ ಪೊಲೀಸರ ಸಮ್ಮುಖದಲ್ಲಿ, ಜೊತೆಗೆ ಆ ದೂರುದಾರ ಕೂಡ ಸ್ಥಳದಲ್ಲೇ ಇರ್ತಾನೆ. ಇಡೀ ಕಾರ್ಯಾಚರಣೆ ಹೇಗೆ ಸಾಗಿ ಬಂದಿದೆಯೋ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಪಾಯಿಂಟ್ಗಳನ್ನು ಮಾಡಿ, ಆತನ ಸಮ್ಮುಖದಲ್ಲೇ ಅದೇ ಜಾಗದಲ್ಲಿ ಆತ ಹೇಳಿದಷ್ಟು ಅಗಲ ಮತ್ತು ಆಳಕ್ಕೆ ಗುಂಡಿಗಳನ್ನು ತೋಡಿ ಈ ಅಸ್ಥಿಪಂಜರದ ಕುರುಹುಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇರುವಂಥ ಕಾರ್ಯಾಚರಣೆ. ಈಗಾಗಲೇ ಆತ ತೋರಿಸಿರುವಂಥ ಸಾಕಷ್ಟು ಕಡೆಗಳಲ್ಲಿ ಇಂಥ ಕಾರ್ಯಾಚರಣೆ ಆಗಿದೆ. ಈ 13ನೇ ಪಾಯಿಂಟ್ ಇದನ್ನು ಫ್ರೀಸ್ ಮಾಡಿಟ್ಟು ಬೇರೆ ಪಾಯಿಂಟ್ಗಳಲ್ಲೂ ಕೂಡ ಪೊಲೀಸರು ಅದಕ್ಕೆ ಮುಂಚೆನೇ ಕಾರ್ಯಾಚರಣೆ ನಡೆಸಿದ್ರು. ಕಾರಣ ಈ ಪಾಯಿಂಟ್ನಲ್ಲಿ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ತಂತ್ರಜ್ಞಾನದ ಬಳಕೆಗೆ ಒಂದು ಮನವಿ ಮಾಡಿದ್ರು, ಅದಕ್ಕೆ ಅಪ್ರೂವಲ್ ಆಗಬೇಕಾಗಿತ್ತು. ಅದರ ಜೊತೆಗೆ ಇತರೆ ಕಡೆಗಳಲ್ಲಿ ಹುಡುಕಾಟವನ್ನು ಮುಂದುವರಿಸಿದ್ರು. ಈ ಸ್ಥಳದಲ್ಲಿ ಯಾಕೆ ಅಂದರೆ ಸ್ವಲ್ಪ ದೊಡ್ಡದಾಗಿರುವಂಥ ಜಾಗ ಮತ್ತು ಇಲ್ಲಿ ಇಂಥ ಕಾರ್ಯಾಚರಣೆ ಕಷ್ಟ, ಹೀಗಾಗಿ GPR ಬಳಕೆ ಮಾಡಬಹುದು ಅಂತ. ಆದರೆ ಮಳೆ ಹೆಚ್ಚಿರೋದ್ರಿಂದ ಮಣ್ಣು ತೇವಾಂಶದಿಂದ ಕೂಡಿದೆ. ಮಣ್ಣಿನಲ್ಲಿ ತೇವಾಂಶ ಇದ್ದರೆ GPR ಬಳಕೆ ಅದರಿಂದ 100% ರಿಸಲ್ಟ್ ಸಿಗೋದು ಕಷ್ಟ ಸಾಧ್ಯ. ಹೀಗಾಗಿ ಅದು ಕೂಡ ಅಷ್ಟು ಯಶಸ್ವಿಯಾಗಿ ಬಳಕೆ ಆಗಿದೆಯೋ, ಅದು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ ಆಗಿದೆ ಶೋಧ ಕಾರ್ಯಾಚರಣೆ ಅನ್ನೋದು ಗೊತ್ತಿಲ್ಲ. ಇನ್ನು ಈ ದೃಶ್ಯಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ಧರ್ಮಸ್ಥಳದ ಪರವಾಗಿ ಭಕ್ತರು ಸಿಡಿದೆದ್ದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಬಹಳಷ್ಟು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಆನಂತರ ಕಾನೂನಾತ್ಮಕವಾಗಿ SIT ರಚನೆ ಆಗೋವರೆಗೂ ಕೂಡ ನಿರಂತರ ಆರೋಪಗಳು, ಅಪಪ್ರಚಾರಗಳು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಕೇಳಿ ಬರ್ತಾನೆ ಇತ್ತು. ಅಂತಿಮವಾಗಿ SIT ರಚನೆಯಾಗಿ ಈಗ ಹಲವು ದಿನಗಳ ಕಾರ್ಯಾಚರಣೆ ಇಲ್ಲಿವರೆಗೂ ಆಗಿದೆ. ಈ ಕ್ಷಣಕ್ಕೂ ಕಾರ್ಯಾಚರಣೆ ಮುಂದುವರಿತಾ ಇದೆ. ಆದರೆ ಅದರ ಮಧ್ಯದಲ್ಲಿ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿಕೊಂಡು ನಡೆಸ್ತಾ ಇರೋ ಅಪಪ್ರಚಾರದ ವಿರುದ್ಧ ಭಕ್ತರು ಈ ರೀತಿ ಸಿಡಿದೆದ್ದಿದ್ದಾರೆ. ರಾಮನಗರ, ಮೈಸೂರು, ಬೆಳಗಾವಿ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಜನಾಗ್ರಹ ಅಂತ ಹೇಳಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರೋದನ್ನು ನೋಡ್ತಾ ಇದ್ದೀರಾ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ, ಧರ್ಮಾಧಿಕಾರಿಗಳ ಪರವಾಗಿ ನಾವಿದ್ದೀವಿ. ಕ್ಷೇತ್ರಕ್ಕಾಗ್ತಾ ಇರುವಂಥ ಅವಮಾನ, ಅಪಚಾರಗಳನ್ನು ನಾವು ಖಂಡಿಸ್ತೀವಿ. ಅಗತ್ಯ ಬಿದ್ದರೆ ತಮ್ಮ ತಮ್ಮ ಜಿಲ್ಲೆಗಳಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆಯ ಮೂಲಕ ಸಾಗಿ ಧರ್ಮಾಧಿಕಾರಿಗಳಿಗೆ, ಧರ್ಮಕ್ಷೇತ್ರಕ್ಕೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ ಜನ ಹೇಳ್ತಾ ಇರೋದು. ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಬರೋದಕ್ಕೆ ಮುಂಚೆನೇ ನಿತ್ಯ ನಿರಂತರವಾಗಿ ಧರ್ಮಕ್ಷೇತ್ರದ ಕುರಿತು ಅಪಪ್ರಚಾರ ಮಾಡ್ತಾ ಇರುವಂಥದ್ದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಧರ್ಮಕ್ಷೇತ್ರದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಆರೋಪ ಮಾಡುವಂಥವರು ಬಳಸ್ತಾ ಇರುವಂತಹ ಪದಗಳು, ಮಾಡ್ತಾ ಇರುವಂತಹ ಆರೋಪ, ಇದೆಲ್ಲವನ್ನು ಇನ್ನು ಬಹಳಷ್ಟು ದಿನ ನೋಡ್ತಾ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ವಿಚಾರ ಆಗಿದೆ. ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಸಮಂಜಸವಾಗಿಲ್ಲ ಅಂತ ಅದನ್ನು ವಿರೋಧಿಸಿ ಹಲವು ಜಿಲ್ಲೆಗಳಲ್ಲಿ ಜನ ಈ ರೀತಿ ತಾವಾಗೆ ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೆಲವು ಕಡೆಗಳಲ್ಲಿ ಬಿಜೆಪಿ ನಾಯಕರು, ಇತರೆ ಸಂಘಟನೆಗಳು ಕೂಡ ಜನರಿಗೆ ಸಾಥ್ ಕೊಟ್ಟಿದೆ. ನಮ್ಮ ತುಮಕೂರಿನ ಪ್ರತಿನಿಧಿ ಮಧು ಇಂಗಳದಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು, ತುಮಕೂರಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರೋದು ನೋಡ್ತಾ ಇದ್ವಿ, ಏನಂತಾರೆ ಧರ್ಮಸ್ಥಳದ ಭಕ್ತರು? ಈ ಹೋರಾಟದ ಮೂಲಕ ಏನು ಆಗ್ರಹ ಪಡಿಸ್ತಿದ್ದಾರೆ? ಮಧು, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ? ತುಮಕೂರಲ್ಲಿ ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರಕ್ಕೆ ಭಕ್ತಾದಿಗಳು ವಿರೋಧ ವ್ಯಕ್ತಪಡಿಸಿ ನಡೆಸ್ತಾ ಇರುವಂತಹ ಪ್ರೊಟೆಸ್ಟ್ ಹೇಗಾಗ್ತಾ ಇದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ತುಮಕೂರಲ್ಲೂ ಪ್ರೊಟೆಸ್ಟ್ ಜೋರಾಗಿದೆ, ಅದರ ದೃಶ್ಯಗಳನ್ನು ಕೂಡ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನುಳಿದ ಹಾಗೆ ಬೆಳಗಾವಿ, ರಾಮನಗರ, ಮೈಸೂರು ಈ ಭಾಗಗಳಲ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ, ಆರೋಪಗಳನ್ನು ಖಂಡಿಸಿ ಭಕ್ತಾದಿಗಳು ಈ ರೀತಿ ರಸ್ತೆಗಿಳಿದು ಪ್ರತಿಭಟಿಸೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಸಂಯಮದ ಕಟ್ಟೆ ಒಡೆದಿದೆ, ನಮ್ಮ ಸಹನೆಯ ಕಟ್ಟೆ ಒಡೆದಿದೆ. ಇಷ್ಟು ದಿನ ಬೇಕಾದವರು ಬೇಕಾದ ಹಾಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಿಂದನೆಗಳು, ಅಪಮಾನಗಳು, ಅಪಪ್ರಚಾರಗಳನ್ನು ಮಾಡಿದಾಗಲೂ ಸಹಿಸಿಕೊಂಡಿದ್ದಾಯಿತು. ಕಾರಣ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದಕ್ಕಾಗಿ
ತನಿಖೆ ಆಗಲಿ ಅಂತ. ಕಾನೂನಾತ್ಮಕವಾಗಿ ಏನೆಲ್ಲ ಈಗ ತನಿಖೆ ಆಗ್ತಾ ಇದೆ ಅದಕ್ಕೆ ನಮ್ಮ ವಿರೋಧ ಅಲ್ಲ. ಆದರೆ ಸುಮ್ಮನೆ ಪಾಯಿಂಟ್ಗಳನ್ನು ತೋರಿಸಿ ಏನೂ ಸಿಗದಿದ್ದಾಗಲೂ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವವರ ವಿರುದ್ಧ ನಮ್ಮ ಆಕ್ರೋಶ ಅಂತ ಹೇಳ್ತಿದ್ದಾರೆ. ತುಮಕೂರಿಂದ ನಮ್ಮ ಪ್ರತಿನಿಧಿ ಮಧು ಇಂಗಳದಾಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು, ತುಮಕೂರಲ್ಲಿ ಪ್ರೊಟೆಸ್ಟ್ ಹೇಗಾಗ್ತಾ ಇದೆ? ಜನ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರವನ್ನು ಯಾವ ರೀತಿ ಖಂಡಿಸ್ತಾ ಇದ್ದಾರೆ? ಖಂಡಿತವಾಗ್ಲೂ ವಿಜಯ್, ಏನು ಈಗಾಗಲೇ ತುಮಕೂರಿನಲ್ಲೂ ಕೂಡ ಧರ್ಮಸ್ಥಳದ ಸಂಘದ ವತಿಯಿಂದ ವಿವಿಧ ಸಂಘಟನೆಗಳು ಜೊತೆಗೆ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಹೀಗೆ ಸಾಕಷ್ಟು ಜನರು ಕೂಡ ಈ ಒಂದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಅದು ಕೂಡ ತುಮಕೂರಿನಲ್ಲೂ ಕೂಡ ಈಗ ಧರ್ಮಸ್ಥಳದ ಪರವಾಗಿ ಒಂದು ಧರ್ಮ ಯುದ್ಧನೇ ಆರಂಭವಾಗಿದೆ ಅನ್ನುವಂಥದ್ದನ್ನ ಹೇಳಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಈಗೇನು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ನೋಡಿದ್ರೆ ಅದು ಯಾವುದು ಕೂಡ ಸತ್ಯಕ್ಕೆ ಹತ್ತಿರವಾಗಿಲ್ಲ, ಎಲ್ಲದೂ ಕೂಡ ದುರುದ್ದೇಶದಿಂದ ಕೂಡಿದೆ. ಹಾಗಾಗಿ ಈ ರೀತಿಯಾದಂತಹ ಒಂದು ನಾವು ಮಾಡ್ಲಿಕ್ಕೆ ಒಂದು 3-4 ಜನ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಸತ್ಯವಲ್ಲ. ಇಲ್ಲಿ ಆಗ್ಬೇಕಾಗಿರುವಂತದ್ದೇನು ಅಂತಂದ್ರೆ ಇದಕ್ಕೇನೋ ಬೇರೆ ದುರುದ್ದೇಶವನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದು ಆಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರಿನಲ್ಲೂ ಕೂಡ ಏನು ನಗರದ BGS ವೃತ್ತದಿಂದ ಒಂದು ಪ್ರತಿಭಟನೆಯನ್ನ ಆರಂಭಿಸಿ ನೇರವಾಗಿ MG ರಸ್ತೆ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರತಿಭಟನಾಕಾರರು ತಲುಪಿರುವಂತದ್ದು. ಅದರಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರೇ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡಿರುವಂತದ್ದು. ಜೊತೆಗೆ ಏನು ಅಂತಂದ್ರೆ ಅವರಿಗೆ ಒಂದು ರೀತಿಯಲ್ಲಿ ಶಾಂತ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಏನು ಸೂಚನೆ ಇತ್ತು, ಅದೇ ರೀತಿಯಾಗಿ ಶಾಂತ ರೀತಿಯಾಗಿ ತುಮಕೂರಿನ ಪ್ರಮುಖ ರಸ್ತೆ ಆಗಿರುವಂತದ್ದು BGS ವೃತ್ತದಿಂದ ಆರಂಭವಾಗಿ ಏನು ಶಿವಕುಮಾರ ಸ್ವಾಮೀಜಿ ರಸ್ತೆ ಮೂಲಕ ಸಾಗಿ MG ರಸ್ತೆಯಿಂದ ಗುಂಚಿ ಸರ್ಕಲ್ ಹೀಗೆ ಸುಮಾರು 1.5 ರಿಂದ 2 ಕಿಲೋಮೀಟರ್ಗಳಷ್ಟು ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿರುವಂತದ್ದು. ವಿಜಯ್, ಮಧು, ಈಗ ಇದು ಸಂಘಟನೆಗಳ ಪ್ರತಿಭಟನೆ ಅಷ್ಟೇ ಆಗಿತ್ತಾ ಅಥವಾ ಯಾವುದಾದ್ರೂ ಪಕ್ಷಗಳು ಅಥವಾ ನಾಯಕರು ಕಾಣಿಸ್ಕೊಂಡಿದ್ದಾರೆ ಈ ಪ್ರೊಟೆಸ್ಟ್ ಅಲ್ಲಿ ಜನರೊಟ್ಟಿಗೆ? ವಿಜಯ್, ಎಸ್, ಖಂಡಿತವಾಗ್ಲೂ ಇದರಲ್ಲಿ ಬರೀ ಒಂದು ಸಂಘಟನೆ ಅಂತ ಮಾತ್ರ ಅಲ್ಲ, ಇಲ್ಲಿ ಪಕ್ಷಾತೀತವಾಗಿ ಏನು ಧರ್ಮಸ್ಥಳದ ಭಕ್ತಾದಿಗಳಿದ್ರು, ಇದರಲ್ಲಿ ಎಲ್ಲಾ ಪಕ್ಷದವರು ಇದ್ರು. ಹೆಚ್ಚಿಗೆ ಏನು ಅಂತಂದ್ರೆ ಮಹಿಳೆಯರು, ಅದರಲ್ಲೂ ಕೂಡ ಮಹಿಳಾ ಸಂಘಟನೆಗಳೇನಿದೆ, ಧರ್ಮಸ್ಥಳ ಸ್ವಸಹಾಯ ಸಂಘ ಅಥವಾ ಗ್ರಾಮೀಣಾಭಿವೃದ್ಧಿ ಸಂಘ ಏನಿದೆ, ಆ ಎಲ್ಲಾ ಸಂಘಟನೆಗಳ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಯಾವುದೇ ರೀತಿಯ ಪಕ್ಷ ಅಥವಾ ಒಂದು ಧರ್ಮ ಅನ್ನೋ ರೀತಿಯಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ಸಾಗಿ ಏನು ಧರ್ಮಸ್ಥಳಕ್ಕೆ ಒಂದು ಅವಹೇಳನಕಾರಿಯಾಗಿ ಒಂದು ಕೆಟ್ಟ ಹೆಸರನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ನಡೀತಾ ಇದೆ. ಅದರಲ್ಲೂ ಕೂಡ SIT ತನಿಖೆ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಇದು ಕೂಡ ಯಾವುದೇ ಹುರುಳಿಲ್ಲ. ಹಾಗಾಗಿ ಇದು ಧರ್ಮಾಧಿಕಾರಿಗಳಿಗೆ ಆಗಿರ್ಬೋದು ಈ ರೀತಿಯಾಗಿ ಒಂದು ಕೆಟ್ಟ ಹೆಸರನ್ನ ತರಲಿಕ್ಕೆ ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಆಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.